ನಮಸ್ಕಾರ ವಿದ್ಯಾರ್ಥಿಗಳೇ, ಬಸರಡು ಶಿಕ್ಷಣ ಸಂಸ್ಥೆ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಕ್ಲಾಸ್ನಲ್ಲಿ ಎಕ್ಸಾಂಪಲ್ 1 ಒಳಗೆ ಲೆಡ್ಜರ್ಸ್ ಕ್ರಿಯೇಷನ್ ಮಾಡಿದ್ದೀವಿ. 3,27,700 ಇದನ್ನ ಟೋಟಲ್ ಬಂದಿತ್ತು ಕ್ರೆಡಿಟ್ ಅಂಡ್ ಡೆಬಿಟ್ ಕಡೆ. ಇವತ್ತಿನ ಕ್ಲಾಸ್ನಲ್ಲಿ ಒಂದು ಹೊಸ ಎಕ್ಸಾಂಪಲ್ ತಂದಿದ್ದೇನೆ ತಮಗಾಗಿ. ಇಲ್ಲಿ ಕೂಡ ಒಂದು ಎಕ್ಸಾಂಪಲ್ಗಳನ್ನು ನೋಡೋಣ ಅಂತ. ಈಗ ನಮಗೆ ಗೊತ್ತಿರೋ ಹಾಗೆ ಒಂದು ಫಾಲೋಯಿಂಗ್ ಲೆಡ್ಜರ್ಸ್ ಇದೆ ಇಲ್ಲಿ ನಮ್ಮಲ್ಲಿ ನೋಡ್ರಿ. ಓಪನಿಂಗ್ ಸ್ಟಾಕ್ 5,000 ಡೆಬಿಟ್ ಸೈಡ್ ಅದ ರೀ. ಸೇಲ್ಸ್ 54,000 ಅದ. ರಿಟರ್ನ್ ಇನ್ವರ್ಡ್ ಅಂದ್ರೆ ಸೇಲ್ಸ್ ರಿಟರ್ನ್ ಆದಂಥದ್ದು. ಇದು ರಿಟರ್ನ್ ಇನ್ವರ್ಡ್ ಅಂದ್ರೆ ಒಂದೇ, ಸೇಲ್ಸ್ ರಿಟರ್ನ್ ಅಂದ್ರೆ ಒಂದೇ. ಇದಕ್ಕೆ 7,000 ಅದ. ರಿಟರ್ನ್ ಔಟ್ವರ್ಡ್ ಪರ್ಚೇಸ್, ಇದು ಪರ್ಚೇಸ್ ಅಕೌಂಟ್ ಬರ್ತದೆ. ಪರ್ಚೇಸ್ 35,000 ಅದ. ಕ್ಯಾರೇಜ್ ಇನ್ವರ್ಡ್ ನಮಗೆ 1,000 ಅದ. ಕ್ಯಾಪಿಟಲ್ 20,000 ಅದ. ಸ್ಯಾಲ್ರಿ 1,500 ಅದ. ರೆಂಟ್ 1,200 ಅದ. ಡ್ರಾಯಿಂಗ್ಸ್ ಅದ ರೀ 2,000 ಅದ. ಕಮಿಷನ್ ಅದ. ಕಮಿಷನ್ ಅಂದ್ರೆ ಕ್ರೆಡಿಟ್ ಕಡೆ ಇದ್ರೆ ಕಮಿಷನ್ ರಿಸೀವ್ಡ್ ಅಂತ ಅರ್ಥ. ಇದು ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಡೆಬಿಟ್ ಕಡೆ ಇದ್ರೆ ಕಮಿಷನ್ ಪೇಡ್ ಅಂತ ಇರ್ತದೆ, ಅದು ನಮಗೆ ಡೆಬಿಟ್ ಸೈಡ್ ಇರ್ತದೆ. ಇಲ್ಲಿ ಮಷಿನರಿ ಅದ 3,000. ವೇಜಸ್ ಬರೀ 2,000 ಅದ. ಇಂಟ್ರೆಸ್ಟ್ ನೋಡಿ, ಇಲ್ಲಿ ಇಂಟ್ರೆಸ್ಟ್ ನಾವು ಹೆಸರು ಮುಂದೆ ಏನಂತ ಬರೆದಿಲ್ಲ, ಬಟ್ ನಾವು ತಿಳ್ಕೊಬೇಕು ಅಮೌಂಟ್ ಯಾವ ಕಡೆ ಇದೆ ಅಂತೇಳಿ. ಇಲ್ಲಿ ಕ್ರೆಡಿಟ್ ಕಡೆ ಇರುವುದರಿಂದ ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಇದು ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಇದಕ್ಕೆ ನಾವು ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಹೇಳ್ತೇವಿ. ಅಕಸ್ಮಾತ್ ಡೆಬಿಟ್ ಸೈಡ್ ಇದ್ದಿದ್ರೆ ನಾವು ಇಂಟ್ರೆಸ್ಟ್ ಪೇಡ್ ಅಂತ ಹೇಳ್ತಿದೀವಿ. ಅದೇ ತರ ಕಮಿಷನ್ ರಿಸೀವ್ಡ್ ಅಂದ್ರೆ ಕ್ರೆಡಿಟ್ ಇರ್ತದೆ, ಕಮಿಷನ್ ಪೇಡ್ ಅಂದ್ರೆ ಡೆಬಿಟ್ ಸೈಡ್ ಇರ್ತದೆ. ಸೊ ಇಲ್ಲಿ ಗೊತ್ತಿರಬೇಕಾದಂಥ ವಿಷಯ ನಿಮಗಿದೆ. ಹಾಗಾದ್ರೆ ನಾವು ಈ ಲೆಡ್ಜರ್ಸ್ ಅನ್ನ ಎಂಟ್ರಿ ಮಾಡೋಣವಾ? ಬನ್ನಿ. ನಾವು ಆಲ್ರೆಡಿ ಒಂದು ಕಂಪ್ನಿಯನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆ ಕಂಪ್ನಿಯನ್ನ ಕ್ರಿಯೇಟ್ ಮಾಡಿದ್ದನ್ನ ನಾವು ಎಂಟ್ರಿ ಮಾಡ್ತಾ ಹೋಗೋಣ. ಹಾಗಾದ್ರೆ ನೋಡೋಣವಾ? ಸೊ ಫಸ್ಟ್ ಆಫ್ ಆಲ್ ನಾವು ಕಂಪ್ನಿಯಲ್ಲಿ ಲೆಡ್ಜರ್ಸ್ ಎಕ್ಸಾಂಪಲ್ 2 ಅಂತ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕಾಗಿ ನಾನು ಲೆಡ್ಜರ್ಸ್ ಎಕ್ಸಾಂಪಲ್ 2 ಅಂತ ಹಾಕಿದ್ದೀನಿ. ಇಲ್ಲಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ಹೋಗ್ತೀನಿ, ಲೆಡ್ಜರ್ಸ್ ಅನ್ನ ತಗೋತೀನಿ, ಕ್ರಿಯೇಟ್ ಮಾಡ್ತೀನಿ. ಅದ್ರ ಕ್ರಿಯೇಟ್ ಮಾಡಬೇಕಾದ್ರೆ ನಮಗೆ ಇಲ್ಲಿ ಕೆಳಗಡೆ ಕಾಣುವ ಹಾಗೆ ಓಪನಿಂಗ್ ಸ್ಟಾಕ್ ಅಂತದೆ. ಸ್ಟಾಕ್ ಅನ್ನೋದು ಒಂದೇ, ಓಪನಿಂಗ್ ಸ್ಟಾಕ್ ಅಂದ್ರೆ ಒಂದೇ. ಅದಕ್ಕೆ ನಾವು ಓಪನಿಂಗ್ ಸ್ಟಾಕ್ ಅನ್ನು ಹಾಕಬೇಕಾದ ಸ್ಟಾರ್ಟಿಂಗ್ ಇದರಲ್ಲಿ ನಾವು ಎಂಟ್ರಿ ಮಾಡ್ತೇನೆ. ಹಾಗಾದ್ರೆ ಸ್ಟಾಕ್ ಆನ್ ಎಷ್ಟದ ರೀ ಅಮೌಂಟು? ಡೇಟ್ ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ನಾನು ಡೇಟ್ ಹಾಕ್ತಾ ಹೋಗೋದಿಲ್ಲ. ನೋಡಿ, ಓಪನಿಂಗ್ ಸ್ಟಾಕ್ ನೀವು ಹೇಳಿದ ಹಾಗೆ ಸ್ಟಾಕ್ ಇನ್ ಹ್ಯಾಂಡ್ ಅಂತ ಆಗ್ತದೆ, ಅಂಡರ್ಸ್ರಿ. ಹಾಗಾದ್ರೆ ಅಮೌಂಟ್ ಎಷ್ಟದ ರೀ? 5,000 ಅದ. ಸೊ ಡೆಬಿಟ್ ಸೈಡ್ ಇರೋದ್ರಿಂದ ನಾನು ಡೆಬಿಟ್ ಸೈಡ್ ತಗೋತೀನಿ. ಅದೇ ರೀತಿ ಸೇಲ್ಸ್ ಅಂತದ ರೀ, ಸೇಲ್ಸ್ ಅನ್ನ ತಗೋತೀನಿ. ಸೇಲ್ಸ್ ಅಕೌಂಟ್ ಆಗ್ತದ. ಸೇಲ್ಸ್ ಅಕೌಂಟ್ ಅನ್ನ ನಾನು ಎಂಟ್ರಿ ಮಾಡ್ತೀನಿ. ಸೇಲ್ಸ್ ಅಕೌಂಟ್. ಹಾಗಾದ್ರೆ ಸೇಲ್ಸ್ ಎಷ್ಟು ರೊಕ್ಕದ ಅಂತೇಳಿ ಅದರಲ್ಲಿ 54,000 ಅದ. ಹಾಗಾದ್ರೆ 54,000 ಅದ. ಒಂದು ತಿಳ್ಕೊರಿ ವಿದ್ಯಾರ್ಥಿಗಳು, ನಾವು ಈಗ ಜಸ್ಟ್ ಲೆಡ್ಜರ್ಸ್ ಹಾಕ್ತಾ ಇದ್ದೇವೆ. ಮುಂದೆ ಸೇಲ್ಸ್ ಅನ್ನ ಎಷ್ಟು ರೊಕ್ಕ ತಗೋಬೇಕು, ಯಾವ ಪ್ರಾಡಕ್ಟ್ ತಗೋಬೇಕು ಅಂತ ಇನ್ವೆಂಟ್ರಿ ಒಳಗೆ ಬರ್ತದೆ. ಈಗ ನಾವು ಹಂಗೆ ನಿಮ್ಗೆ ಕಾಮನ್ ಆಗಿ ಗೊತ್ತಾಗ್ಲಿ ಅಂತ ಹೇಳಿ ನಿಮ್ಗೆ ಸೇಲ್ಸ್ ಎಷ್ಟು ರೊಕ್ಕ ಅದು ಅಂತ ಈ ತರ ಹೇಳ್ತಾ ಇದ್ದೇವೆ. ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಆಯ್ತು, ಸೇಲ್ಸ್ ಆಯ್ತು. ಆಮೇಲೆ ರಿಟರ್ನ್ ಇನ್ವರ್ಡ್, ರಿಟರ್ನ್ ಔಟ್ವರ್ಡ್ ಅಂತ ಹೇಳ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಸೇಲ್ಸ್ ರಿಟರ್ನ್ ಇದು 700 ಸೇಲ್ಸ್ ರಿಟರ್ನ್. ಸೇಲ್ಸ್ ಅಕೌಂಟ್ ಅಂದ್ರೆ 54,000 ರೂಪಾಯಿದನ್ನ ಸೇಲ್ ಮಾಡಿದ್ದಾರೆ. ಅದರೊಳಗೆ ನಿಮ್ಗೆ ಯಾವುದೋ ಒಂದು ಮಟೀರಿಯಲ್ಸ್ ಅನ್ನು ಕಡಿಮೆ, ಅವ್ರಿಗೆ ಡ್ಯಾಮೇಜ್ ಆಗಿರೋದು, ಯಾವುದೋ ಪ್ರಾಬ್ಲಮ್ ಆಗಿ ವಾಪಸ್ ತಂದು ಕೊಟ್ಟಿದ್ದಾರೆ. ಅದ ನೀವು ಅವ್ರಿಗೆ ಅಮೌಂಟ್ ಕೊಡ್ಬೇಕಾಗ್ತದೆ. 700 ರೂಪೀಸ್ ಇರ್ತದೆ. ಅದಕ್ಕೆ ಇದು ಡೆಬಿಟ್ ಸೈಡ್ ಇರ್ತದೆ. ಈಗ ನಾನು ರಿಟರ್ನ್ ಇನ್ವರ್ಡ್ ಅಂತ ಟೈಪ್ ಮಾಡ್ತೇನೆ.
ರಿಟರ್ನ್ಸ್ ಇನ್ವರ್ಡ್ ಅಂತ ಮಾಡ್ತೀನಿ. ಇನ್ವರ್ಡ್ಸ್ ಹಾಗಾದರೆ ಇದು ಸೇಲ್ಸ್ ಅಕೌಂಟ್ ಆಗ್ತದೆ. ಅಮೌಂಟು 700 ಆಗ್ತದೆ. ಈ 700 ನಾನು ಎಂಟ್ರಿ ಮಾಡ್ತೀನಿ. ಅದು ಕ್ರೆಡಿಟ್ ಅಲ್ಲ, ಡೆಬಿಟ್ ಆಗಿರ್ತದೆ. ಅಂದರೆ ನನ್ನ ಕಡೆಯಿಂದ ಖರ್ಚು ಕೊಡಬೇಕಾಗ್ತದೆ ಅವ್ರಿಗೆ ರೊಕ್ಕ ಕಸ್ಟಮರ್ಗೆ. ಅದಕ್ಕೆ ನಾನು 700 ರುಪೀಸನ್ನು ಕೊಟ್ಟೆ ಅಂತ ಎಂಟ್ರಿ ಮಾಡ್ತೀನಿ. ಹಾಗಾದರೆ ನೆಕ್ಸ್ಟ್ ರಿಟರ್ನ್ ಔಟ್ವರ್ಡ್ಸ್. ಹಾಗಾದರೆ ಇದು ಪರ್ಚೇಸ್ ಅಕೌಂಟು. ಆ್ಯಕ್ಚುಲಿ ಪರ್ಚೇಸ್ ಅಕೌಂಟನ್ನು ಚೂಸ್ ಮಾಡ್ತೀನಿ. ಇಲ್ಲಿ ಪರ್ಚೇಸ್ ಅಮೌಂಟು 600 ಇದೆ. ನಾನು 600 ಹಾಕ್ತೀನಿ. ಕ್ರೆಡಿಟ್ ಕಡೆ ಇರೋದ್ರಿಂದ ಕ್ರೆಡಿಟನ್ನು ಹಾಕ್ತೀನಿ. ಹಾಗಾದರೆ ನೆಕ್ಸ್ಟ್ ಯಾವುದೈತಿ ನೋಡೋಣ. ಈಗ ಪರ್ಚೇಸ್ ಇದೆ. ಪರ್ಚೇಸ್ 35,000 ಅದ. ಹಾಗಾದ್ರೆ ನಾನು ಪರ್ಚೇಸನ್ನು ಎಂಟ್ರಿ ಮಾಡ್ತೀನಿ. ಪರ್ಚೇಸ್ 35,000 ಅದ. ನಾನು ಪರ್ಚೇಸ್ ಅಕೌಂಟ್ ತೊಗೋತೀನಿ. ಹಾಗಾದರೆ ಇದಕ್ಕೆ ಎಷ್ಟದ ರೀ? 35,000 ಅದ. 35,000 ಎಂಟ್ರಿ ಮಾಡ್ತೀನಿ. ಡೆಬಿಟ್ ಸೈಡ್ ಇರ್ತದೆ. ಹಾಗಾದರೆ ಪರ್ಚೇಸ್ ಆದಮೇಲೆ ನಮಗೆ ಕ್ಯಾರೇಜ್ ಇನ್ವರ್ಡ್ ಅಂತದ. ಕ್ಯಾರೇಜ್ ಇನ್ವರ್ಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರ್ತದೆ 1,000 ಅದ. ಸೊ ಅದನ್ನು ಕೂಡ ನಾನು ಎಂಟ್ರಿ ಮಾಡ್ತೀನಿ. ಕ್ಯಾರೇಜ್ ಇನ್ವರ್ಡ್ ಅಂತದ. ಕ್ಯಾರೇಜ್ ಇನ್ವರ್ಡ್ ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ. ನಾನು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಔಟ್ವರ್ಡ್ ಮಾತ್ರ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ. ಕ್ಯಾರೇಜ್ ಇನ್ವರ್ಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ. ಇದು ನಾನು ಎಷ್ಟಾಗ್ತೇನೆ ರೀ? 1,000 ಇರೋದ್ರಿಂದ 1,000 ಎಂಟ್ರಿ ಮಾಡ್ತೀನಿ. ಹಾಗಾದರೆ 1,000 ಡೆಬಿಟ್ ಸೈಡ್ ಇಂಡೈರೆಕ್ಟ್ ಇನ್ಕಮ್ ಆಗಿದೆ. ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನು ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ 1,000 ಇದು ಡೆಬಿಟ್ ಇರ್ತದೆ. ಡೆಬಿಟನ್ನು ಮಾಡ್ತೀನಿ. ಹಾಗಾದರೆ ನೆಕ್ಸ್ಟ್ ಇರೋದ್ರಿ ಕ್ಯಾಪಿಟಲ್ ಅದ 20,000 ಅದ ರೀ. ಕ್ಯಾಪಿಟಲ್ 20,000. ಕ್ಯಾಪಿಟಲ್ ಅಂಡರ್ ಏನಾಗ್ತದೆ ರೀ? ಕ್ಯಾಪಿಟಲ್ ಆಗ್ತದೆ. ಆ ಕ್ಯಾಪಿಟಲನ್ನು ನಾನು ಕ್ಯಾಪಿಟಲ್ ಎಂಟ್ರಿ ಮಾಡಿ ಅದ ಅಮೌಂಟು ಎಂಟ್ರಿ ಮಾಡೋಣ. ಎಷ್ಟದ ರೀ? 35,000 ಅದ. ಈ 35,000 ಎಂಟ್ರಿ ಮಾಡೋಣ. 35,000 ಕ್ರೆಡಿಟ್ ಅದ. ಕ್ರೆಡಿಟ್ ಇರ್ತದೆ. ಆಮೇಲೆ ಸ್ಯಾಲ್ರಿ ಅಂತದ. ಸ್ಯಾಲ್ರಿ ತಗೋತೀನಿ. ಈ ಸ್ಯಾಲ್ರಿಯನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಒಳಗೆ ಬರ್ತದೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಎಂಟ್ರಿ ಮಾಡ್ತೀನಿ. ಹಾಗಾದರೆ ಎಷ್ಟದ ಇದು? 1,500 ಅದ. 1,500 ಅದ. 1,500 ಎಂಟ್ರಿ ಮಾಡ್ತೀನಿ. ಈಗ ರೆಂಟನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ರೆಂಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತದೆ. ಅದಕ್ಕೆ ನಾನು ಇಂಡೈರೆಕ್ಟ್ ಎಕ್ಸ್ಪೆನ್ಸನ್ನು ಅಂಡರ್ ತಗೋತೀನಿ. ನೆಕ್ಸ್ಟು ನಾನು ಅದರ ಅಮೌಂಟು 1,200 ಅದ. ಅದನ್ನು ಡೆಬಿಟ್ ಸೈಡ್ ಇರೋದ್ರಿಂದ ಡೆಬಿಟ್ ಸೈಡ್ ಹಾಕ್ತೀನಿ. ಅದೇ ರೀತಿ ಡ್ರಾಯಿಂಗ್ ಅದ. ಆ ಡ್ರಾಯಿಂಗನ್ನು ನಾವು ಎಂಟ್ರಿ ಮಾಡೋಣ. ಹಾಗಾದರೆ ಡ್ರಾಯಿಂಗ್ ಅದ. ಡ್ರಾಯಿಂಗ್ ಯಾವಾಗಿದ್ರು ಕ್ಯಾಪಿಟಲ್ ಇರ್ತದೆ ಅಂತ ಹೇಳಿದ್ದೀನಿ. ಇದು ಡ್ರಾಯಿಂಗನ್ನು ಕ್ಯಾಪಿಟಲ್ ತಗೋತೀನಿ. ಹಾಗಾದರೆ ಕ್ಯಾಪಿಟಲ್ ಅಕೌಂಟು ಎಷ್ಟಿತ್ತು ಆಗಲಿ ನೋಡೋಣ. ಬಿಫೋರ್ ಎಂಟ್ರಿ ಮಾಡ್ತೀವಿ ಕ್ಯಾಪಿಟಲ್ ಅಮೌಂಟು ಎಷ್ಟಿತ್ತು ಅಂತೇಳಿ ನೋಡೋಣ. ಇಲ್ಲಿ ಕ್ಯಾಪಿಟಲ್ ಅಮೌಂಟು ಎಷ್ಟಿದೆ ರೀ? ಕ್ಯಾಪಿಟಲ್ 20,000 ಅದ. ಬಟ್ ಇಲ್ಲಿ ಡ್ರಾಯಿಂಗ್ 2,000 ಅದ. ಅಂದರೆ ಇದರೊಳಗಿನ್ನು 2,000 ರೂಪಾಯಿಯನ್ನು 20,000 ಒಳಗೆ 2,000 ತೆಗೆದುಕೊಂಡಿದ್ದಾರೆ. ಅಂದರೆ 18,000 ಉಳಿತದೆ. ಬಟ್ ನಾವು ತೆಗೆದುಕೊಂಡಿದ್ದನ್ನು ಅಷ್ಟೇ ಬರೀಬೇಕು. ತಾನು ಮೈನಸ್ ಆಗಿ ಅದು ಮುಂದೆ ಬರ್ತದೆ. ಹಾಗಾಗಿ ನಾವು ಡ್ರಾಯಿಂಗ್ ಕ್ಯಾಪಿಟಲ್ ಅಂಡರ್ ಹಾಕಿದ್ದೀವಿ. ಡೆಬಿಟ್ ಇರೋದ್ರಿಂದ ಅದು ನಾವು ಖರ್ಚಾಗಿರ್ತದೆ ಅಂತ ಅರ್ಥ. ಸೊ ಆದರೆ 2,000 ಖರ್ಚಾಗಿದೆ. ಡ್ರಾಯಿಂಗ್ ಅಂದರೆ ನಾವು ಪರ್ಸ್ನಲ್ ಯೂಸಿಗೆ ತಗೊಂಡಿರ್ಬೋದು. ಅದಕ್ಕೆ ಒಂಥರ ತೆಗೆದುಕೊಂಡಿರ್ಬೋದು. ಅದಕ್ಕೆ ನಾವು 2,000 ಎಂಟ್ರಿ ಮಾಡ್ತೀವಿ. ಇಲ್ಲಿ ಖರ್ಚಾಗಿದ್ದರಿಂದ ಡೆಬಿಟನ್ನು ಎಂಟ್ರಿ ಮಾಡ್ತೀವಿ. ಡ್ರಾಯಿಂಗ್ ಆದ ನಂತರ ಕಮಿಷನ್ ಅಂತದೆ. ಕಮಿಷನ್ ಅಂತಂದರೆ ಕಮಿಷನ್ ರಿಸೀವ್ಡ್ ಅಂತ ಅರ್ಥ. ಕ್ರೆಡಿಟ್ ಕಡೆ ಇರೋದ್ರಿಂದ ಕಮಿಷನ್ ರಿಸೀವ್ಡ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ನಾವು
ಎಂಟ್ರಿ ಮಾಡೋಣ ಅಂತ. ಕಮಿಷನ್ ರಿಸೀವ್ಡ್ ಅಂತಿದೆ. ಸೊ ಹಾಗಾದರೆ ಕಮಿಷನ್ ರಿಸೀವ್ಡ್ ಅಂತ ಎಂಟ್ರಿ ಮಾಡೋಣ. ಕಮಿಷನ್ ರಿಸೀವ್ಡ್. ನಾನು ಕಡಿಮೆ ಅವಧಿ ಇರೋದ್ರಿಂದ ನಾನು ಕಮಿಷನ್ ರಿಸೀವ್ಡ್ ಅಂತ ಅಷ್ಟೇ ಶಾರ್ಟ್ಕಟ್ ಆಗಿ ಬರೆದಿರ್ತೇನೆ. ಕಮಿಷನ್ ರಿಸೀವ್ಡ್ ಇದು ಇಂಡೈರೆಕ್ಟ್ ಇನ್ಕಮ್ ಆಗಿರ್ತದೆ. ಸೊ ಇಂಡೈರೆಕ್ಟ್ ಇನ್ಕಮ್ ಅನ್ನು ಇಲ್ಲಿ ಕಾಣ್ತದಲ್ಲ, ಸೊ ಇಂಡೈರೆಕ್ಟ್ ಇನ್ಕಮ್ ಅನ್ನು ತೆಗೆದುಕೊಳ್ತಾ ಇರ್ತೀನಿ. ಇಂಡೈರೆಕ್ಟ್ ಇನ್ಕಮ್ ತೆಗೆದುಕೊಂಡು ನಾವು ಅಮೌಂಟನ್ನು ಇಂಡೈರೆಕ್ಟ್ ಇನ್ಕಮ್ ಕ್ರೆಡಿಟ್ ಕಡೆ ಇರೋದ್ರಿಂದ 900 ಅದ, 900 ಹಾಕ್ತೀವಿ. ಕ್ರೆಡಿಟ್ ಇರ್ತದೆ, ಆಟೋಮೆಟಿಕ್ ಆಗಿ ಕ್ರೆಡಿಟ್ ತಾನೇ ತಗೋತದೆ. ಹಾಗಾದರೆ ಈಗ ನಾವು ಇನ್ನು 4 ಉಳಿದಿರೋದ್ರಿಂದ ಅವನು ಕೂಡ ಎಂಟ್ರಿ ಮಾಡೋಣ. ಒಂದು ಮಷಿನರಿ, ವೇಜಸ್, ಇಂಟ್ರೆಸ್ಟ್ ರಿಸೀವ್ಡ್ ಮತ್ತು ಬಿಲ್ಡಿಂಗ್ ಅಂತದೆ. ಹಾಗಾದರೆ ಮಷಿನರಿ ತಮಗೆಲ್ಲ ಗೊತ್ತಿರೋ ಹಾಗೆ ಏನರಿ, ಮಷಿನರಿ ಫಿಕ್ಸ್ಡ್ ಅಸೆಟ್ಸ್ ಆಗ್ತದೆ, ವೇಜಸ್ಸು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತದೆ, ಇಂಟ್ರೆಸ್ಟ್ ಅಂತ ಅಷ್ಟೇ ಇರೋದ್ರಿಂದ ಕ್ರೆಡಿಟ್ ಕಡೆ ಐತಿ. ಹಾಗಾದರೆ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಇರ್ತದೆ, ಇದು 100 ಅದ. ಆಮೇಲೆ ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್ಸ್ ಆಗ್ತದೆ, 26,000 ಅದ. ಇವುಗಳನ್ನ ಕೂಡ ನಾವು ಎಂಟ್ರಿ ಮಾಡೋಣ. ಹಾಗಾದರೆ ಫಸ್ಟ್ ಆಫ್ ಆಲ್ ಏನು ಮಾಡೋಣ, ಮಷಿನರಿ ಅಂತೇಳಿ ಎಂಟ್ರಿ ಮಾಡೋಣ. ಮಷಿನರಿ ಇದು ಫಿಕ್ಸ್ಡ್ ಅಸೆಟ್ಸ್ ಆಗ್ತದೆ. ರೈಟ್ ಸೈಡ್ ಲಿಸ್ಟ್ ಆಫ್ ಗ್ರೂಪ್ ಒಳಗೆ ಫಿಕ್ಸ್ಡ್ ಅಸೆಟ್ಸ್ ಅನ್ನು ಹುಡುಕ್ತಾ ಹೋದ್ರೆ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅದ. ಇದ್ರ ಮೇಲೆ ಎಂಟ್ರಿ ಬಟನ್ ಪ್ರೆಸ್ ಮಾಡ್ತೀನಿ. ಹಾಗೆ ಬಂದ ಕೆಳಗಡೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಒಳಗೆ ಅಂದರೆ ಇಲ್ಲಿ ಅಮೌಂಟನ್ನು ಹಾಕಬೇಕಾಗ್ತದೆ. ಹಾಗಾದರೆ ಫಿಕ್ಸ್ಡ್ ಅಸೆಟ್ಸ್ ಎಷ್ಟದ ಅಂತ ನೋಡೋಣ. ಮಷಿನರಿ ಎಷ್ಟದ ರೀ, 3000 ಅದ. ಈ 3000 ಅನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. 3000 ಎಂಟ್ರಿ ಮಾಡಿ ಡೆಬಿಟ್ ಸೈಡ್ ಇರುತ್ತೆ, ಡೆಬಿಟ್ ಸೈಡನ್ನು ಹಾಕಿದೆ ಎಂಟ್ರಿ ಮಾಡ್ತೀವಿ. ಹಾಗಾದರೆ ವೇಜಸ್ ಅಂತದ, ವೇಜಸ್ 200 ಅದ. ವೇಜಸ್ 200 ನಾವು ವೇಜಸ್ ಅನ್ನು ಎಂಟ್ರಿ ಮಾಡಬೇಕಾಗ್ತದೆ. ವೇಜಸ್ ಹಾಗಾದರೆ ವೇಜಸ್ ಅಂಡರ್ ಯಾವುದ್ರಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಲ್ಲಿ ಲಿಸ್ಟ್ ಆಫ್ ಡಿ ಪ್ರೆಸ್ ಮಾಡಿದಾಗ ಬಂದ್ಬಿಡ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್. ನಾನು ಕ್ಲಿಕ್ ಮಾಡಿ ಎಂಟರ್ ಬಟನ್ ಪ್ರೆಸ್ ಮಾಡ್ತೀನಿ. ಹಾಗೆ ಕಂಟಿನ್ಯೂ ಎಂಟರ್ ಬಟನ್ ಪ್ರೆಸ್ ಮಾಡ್ತಾ ನಾನು ಇಲ್ಲಿ 200 ಅದ, 200 ಅನ್ನು ಎಂಟ್ರಿ ಮಾಡ್ತೀನಿ. ಇದಾದ ನಂತರ ಇಂಟ್ರೆಸ್ಟ್ ರಿಸೀವ್ಡ್ ಅಂತದ, ನೋಡೋಣ ನಿಮ್ಗೆ ತೋರಿಸ್ತೀನಿ. ಇಂಟ್ರೆಸ್ಟ್ ರಿಸೀವ್ಡ್ ಅಂತದ, ಅದು 100 ಅದ. ನೋಡಿ ಈ ಇಂಟ್ರೆಸ್ಟ್ ರಿಸೀವ್ಡ್ ಅನ್ನು 100 ಅನ್ನು ಎಂಟ್ರಿ ಮಾಡಬೇಕು. ಹಾಗಾದರೆ ಇಂಟ್ರೆಸ್ಟ್ ರಿಸೀವ್ಡ್ ಅದ, ರಿಸೀವ್ಡ್ ಅನ್ನು ಇಂಡೈರೆಕ್ಟ್ ಇನ್ಕಮ್ ಆಗ್ತದೆ. ಇದು ಇಂಡೈರೆಕ್ಟ್ ಇನ್ಕಮ್ ಅನ್ನು ತೆಗೆದುಕೊಳ್ತೀನಿ. ಇಲ್ಲಿ ನಾನು ಅದು 100 ಇಂದ 100 ಹಾಕಿ ಎಂಟ್ರಿ ಪ್ರೆಸ್ ಮಾಡಿ. ನೋಡಿ ನಾವು ಯಾವ ಇನ್ಕಮ್ ಒಳಗಿರ್ತಾವೋ ಅವೆಲ್ಲ ಕ್ರೆಡಿಟ್ ಕಡೆ ಇರ್ತದೆ. ಸೇಲ್ಸ್ ಇದನ್ನು ಕ್ರೆಡಿಟ್ ಕಡೆ ಅಂದ್ರೆ ಅಮೌಂಟ್ ನಮ್ಮ ಕಡೆ ಬರುವಲ್ಲ ಇನ್ಕಮ್ ಅಂತ ಅವೆಲ್ಲ ಕ್ರೆಡಿಟ್ ಕಡೆ ಇರ್ತದೆ. ಅಮೌಂಟ್ ನಮ್ಮ ಕೈ ಒಳಗೆ ಬರುವಂಥದ್ದು ಏನಾರು ವರ್ಕ್ ಮಾಡಿದ್ದೀವಿ ಅಂದರೆ ಅದೆಲ್ಲ ಕ್ರೆಡಿಟ್ ಕಡೆ ಇರ್ತದೆ. ಸೊ ಹಾಗಾದ್ರಲ್ಲಿ ಕ್ರೆಡಿಟ್ ಅದ, ಎಂಟರ್. ಕ್ರೆಡಿಟ್ ಕಡೆ ಬಂದಾಯಿತು. ಹಾಗಾದರೆ ಇನ್ನು ಬಿಲ್ಡಿಂಗ್ ಒಂದದ, ಬಿಲ್ಡಿಂಗ್ ಒಂದು ಮಾಡೋಣ. ಬಿಲ್ಡಿಂಗು ಫಿಕ್ಸ್ಡ್ ಅಸೆಟ್ಸ್ ಆಗಿರ್ತದೆ. ಫಿಕ್ಸ್ಡ್ ಅಸೆಟ್ಸ್ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ 26,000 ಅದ. 26,000 ಎಂಟ್ರಿ ಮಾಡ್ತೀವಿ. ಎಂಟರ್. ಹಾಗಾದರೆ ನಮಗಿಲ್ಲಿ 75,600 ಬೇಕಾಗಿದೆ. ಇಲ್ಲಿ 70,600 ಮತ್ತು 90,600 ಬಂದಿದೆ. ಇಲ್ಲಿ ನಾವು ಒಂದು ಫ್ಯೂಚರ್ಸ್ಗಳನ್ನು ಹೇಳ್ತೀನಿ. ಆಲ್ಟ್ F11 ಪ್ರೆಸ್ ಅನ್ನು ಮಾಡಿ ನೀವು ಎಲ್ಲ ಫ್ಯೂಚರ್ಸ್ಗಳನ್ನು ಆಲ್ಟ್ F11 ಅನ್ನು ಪ್ರೆಸ್ ಮಾಡಿ. ಲ್ಯಾಪ್ಟಾಪ್ ಇದ್ದರು ಫಂಕ್ಷನ್ ಕೀ ಮತ್ತು ಆಲ್ಟ್ ಹಿಡ್ಕೊಂಡು F11 ಪ್ರೆಸ್ ಮಾಡೋಕ್ಕಾಗ್ತದೆ. ನಾರ್ಮಲ್ ಕೀಬೋರ್ಡ್ ಇದ್ದರು ಆಲ್ಟ್ F11 ಪ್ರೆಸ್ ಮಾಡಿ. ಇವುಗಳನ್ನು ಎನ್ ಅಂತ ಪ್ರೆಸ್ ಅಂದರೆ ನೋ ಅಂತ ಪ್ರೆಸ್ ಮಾಡ್ಕೊಂತ ಎಂಟರ್ ಪ್ರೆಸ್ ಮಾಡಿ. ಎಂಟರ್ ಪ್ರೆಸ್ ಮಾಡ್ಕೊಂತ ಎಲ್ಲ ಫ್ಯೂಚರ್ಸ್ಗಳು ನೋ ಇರಬೇಕಾಗ್ತದೆ. ಕೊನೆಗೆ ಎಸ್ ಅಂತ ಇಟ್ಕೊಳ್ಳಿ, ಅವಾಗ ನಾವು ಮಾಡಿದ ವರ್ಕನ್ನು ಬರ್ತದೆ. ಸೊ ಹಾಗಾದರೆ ಕ್ರೆಡಿಟ್ ಸೈಡ್ ನಮಗೆ 15,000 ಹೆಚ್ಚಿಗೆ ಇದೆ. ಹಾಗಾದರೆ ಈ 15,000 ಎಲ್ಲಿಂದ ಬಂತು ಕ್ರೆಡಿಟ್ ಕಡೆ, ಹೌದಾ ನೋಡೋಣವಾ. ಹಾಗಾದರೆ ಒಂದು ಸಾರಿ ನಾವು ಅಲ್ಟ್ರಾ ಒಳಗೆ ಹೋಗೋಣ. ಅಲ್ಟ್ರಾ ಹೋಗಿ ಎಂಟರ್ ಬಟನ್ ಪ್ರೆಸ್ ಮಾಡಿಬಿಟ್ರೆ ಗೊತ್ತಾಗ್ತದೆ 15,000 ನಾವು ಯಾವುದಕ್ಕೆ ಹೆಚ್ಚಿಗೆ ಹಾಕಿದ್ದೀವಿ ಅಂತ. ಇಲ್ಲಿ ಕ್ಯಾಪಿಟಲ್ 35,000 ಅದ. ಆಮೇಲೆ ಪರ್ಚೇಸ್ 35,000 ಅದ. ಸೇಲ್ಸು
54,000 ಅದ. ಹಾಗಾದ್ರೆ ನಮ್ದು ಎಕ್ಸಾಂಪಲ್ ಒಳಗೆ ಏನು ಬಿಟ್ಟಿದೆ ಅಂತ ನೋಡೋಣವಾ. 35,000 ಇಲ್ಲಿ 54,000 ಅದ. ಯಾವ್ದು 54 ಅದ ರೀ? ಸೇಲ್ಸ್ 54 ಅದ, ಪರ್ಚೇಸ್ 35 ಅದ. ಹೌದ್ರಿ, ಪರ್ಚೇಸ್ 35 ಅದ, ಸೇಲ್ಸ್ 54,000 ಅದ. ಹಾಗಾದ್ರೆ ನಾವು ಕ್ಯಾಪಿಟಲ್ 35,000 ಅದ, ಪರ್ಚೇಸ್ ರೀ 54,000 ಅದ. ಹಾಗಾದ್ರೆ ನಾವು ಪರ್ಚೇಸ್ ಎಷ್ಟು ಬದ ರೀ ನಮ್ಮಂತಕ್ಕೆ ಇಲ್ಲೇ ನಾವು ಎಂಟ್ರಿ ಮಾಡಿದ್ದು ಸೇಲ್ಸ್ 54,000 ಅದ. ಹಾಗಾದ್ರೆ ನಾವಿಲ್ಲಿ ಸೇಲ್ಸ್ ಎಷ್ಟೈತ್ರಿ ನಮ್ಮದು? 54,000 ಅದ. ಪರ್ಚೇಸ್ ಮತ್ತು ಕ್ಯಾಪಿಟಲ್ ನೋಡೋಣವಾ. ಪರ್ಚೇಸು 35,000 ಅದ. ಪರ್ಚೇಸು 35,000 ಅದ. ಇದ್ರೊಳಗೆ ಪರ್ಚೇಸ್ ಎಷ್ಟದ ನೋಡೋಣವಾ. ಪರ್ಚೇಸ್ 35,000 ಅದ. ಹಾಗಾದರೆ ನಮಗೂ ಕೂಡ ಇಲ್ಲಿ ಪರ್ಚೇಸ್ 35 ಅದ. ಹಾಗಾದರೆ ಸೇಲ್ಸ್ 54,000 ಅದ. ಹಾಗಾದರೆ ಸೇಲ್ಸ್ 54,000 ಅದ. ಕ್ಯಾಪಿಟಲ್ ಒಂದು ನೋಡಬೇಕಾಗ್ತದೆ. ಕ್ಯಾಪಿಟಲ್ ಎಷ್ಟದ ಅಂತೇಳಿ ನೋಡೋಣವಾ. ಕ್ಯಾಪಿಟಲ್ 20,000 ಅದ. ನಾವು ಕ್ಯಾಪಿಟಲ್ ಎಷ್ಟು ಎಂಟ್ರಿ ಮಾಡಿದ್ದೀವಿ? 35,000 ಎಂಟ್ರಿ ಮಾಡಿದ್ದೀವಿ. ಹಾಗಾದರೆ ಇದನ್ನ ನಾವಿಲ್ಲಿ 20,000 ಮಾಡೋಣ. ಕ್ರೆಡಿಟ್ ಕಡೆದ 20,000 ಮಾಡಿದೀವಿ ಅಂದ್ರೆ ಕ್ಯಾಪಿಟಲ್ ಆಟೋಮೆಟಿಕ್ 35,000 ನಾವು ಜಾಸ್ತಿ ಹಾಕಿರೋದ್ರಿಂದ ಆ ಥರ ನಮ್ಮ ಕಡೆ ಪ್ರಾಬ್ಲಮ್ ಆಗಿದೆ. ನಾವು ಯಾವಾಗಿದ್ರು ಏನಾದರೂ ಪ್ರಾಬ್ಲಮ್ ಆದರೆ ನಾವು ಅಲ್ಟ್ರ್ ಒಳಗೆ ಹೋಗಿ ಈ ರೀತಿ ನಾವು ಚೇಂಜಸನ್ನು ಮಾಡ್ಕೋಬೇಕಾಗ್ತದೆ. ಕೊನೆಗೆ ಕ್ರೆಡಿಟ್ ಒಳಗೆ ಬರೋಣ. 75,600 ಬಂದಿದೆ. ಕ್ರೆಡಿಟ್ ಕಡೆ ಎಷ್ಟದ? ಡೆಬಿಟ್ ಸೈಡ್ ಅದ. ನಮ್ಮ ಎಕ್ಸಾಂಪಲ್ ಒಳಗೂ ಕೂಡ 75,600 75,600. ಹಾಗಾದರೆ ನಮ್ಮದು ನಾವು ಏನು ಮಾಡಿದ್ವಿ ಅಂದರೆ ಕ್ಯಾಪಿಟಲ್ ಒಳಗೆ 20,000 ಹಾಕೋ ಬದಲು 35,000 ಎಂಟ್ರಿ ಮಾಡಿದ್ರಿಂದ ತಪ್ಪಾಗಿರೋದ್ರಿಂದ ನಾವು ಒಳ್ಳೆ ಕರೆಕ್ಷನನ್ನು ಮಾಡಿದ್ದೀವಿ. ವಿದ್ಯಾರ್ಥಿಗೆ ಕರೆಕ್ಷನ್ ಮಾಡೋದ್ರಿಂದ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಕೊನೆಯದಾಗಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಒಳಗೆ ಏನೇನು ಬಂದಿರ್ತವೆ ಒಂದು ಸರಿ ಚೆಕ್ ಮಾಡೋ ಕ್ಲಾಸ್ ಮುಗಿಸ್ಕೊಳ್ಳೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲಿ ಆಲ್ಟ್ F1 ಕ್ಲಿಕ್ ಮಾಡಿ ಮ್ಯಾಕ್ಸಿಮೈಸ್ ಆಗ್ತದೆ. ಇದರೊಳಗೆ ನೀವು ಓಪನಿಂಗ್ ಸ್ಟಾಕ್, ಪರ್ಚೇಸ್, ರಿಟರ್ನ್ ಔಟ್ವರ್ಡ್, ವೇಜಸ್ ಒಳಗೆ ಯಾವ್ದಾವ್ರಿ ಡೈರೆಕ್ಟ್ ಎಕ್ಸ್ಪೆನ್ಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಬರುವಂಥವು. ಡೈರೆಕ್ಟ್ ಎಕ್ಸ್ಪೆನ್ಸ್ ಮತ್ತು ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಒಳಗೆ ಬರುವಂಥ ನಾವು ಎಂಟ್ರಿ ಮಾಡಿದಂಥ ಲೆಡ್ಜರ್ಸ್ಗಳು. ಮತ್ತು ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಬರುವಂಥದ್ದು. ಹಾಗೆ ಇಂಡೈರೆಕ್ಟ್ ಇನ್ಕಮ್ ಬರುವಂಥವು ಯಾವುವು, ಸೇಲ್ಸ್ ಒಳಗೆ ಬರುವಂಥವು ಯಾವುದು, ಇಷ್ಟು ನಮಗೆ ಗೊತ್ತಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ಒಳಗೆ ಕೂಡ ಕಾಣ್ತದೆ. ನಮಗೂ ಫಿಕ್ಸ್ಡ್ ಅಸೆಟ್ಸ್ ಬರುವಂಥ ಒಂದು ಕಡೆ, ಕರೆಂಟ್ ಅಸೆಟ್ಸ್ ಬರುವಂಥವು, ಕರೆಂಟ್ ಲಯಬಿಲಿಟಿ ಯಾವೆಲ್ಲ ಕ್ಯಾಪಿಟಲ್ ಬರುತ್ತೆ. ಇಷ್ಟು ನೋಡಿ ನಾನು ಹೇಳಿದ ಹಾಗೆ ನಿಮಗೆ ಡ್ರಾಯಿಂಗ್ 2,000 ತೊಗೊಂಡಿವಿ, 18,000 ಉಳಿತದೆ ಅಂತ ಹೇಳಿದ್ದೆ ನಿಮ್ಗೆ ಆಗಲೇ. ನಾನು 20,000 ಕ್ಯಾಪಿಟಲ್ ಇದ್ದರೆ 2,000 ಮೈನಸ್ ಮಾಡಿ 18,000 ಉಳಿದು. ಈ ರೀತಿ ನಾವು ಲೆಡ್ಜರ್ಸನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಮುಂದಿನ ಕ್ಲಾಸ್ಗಳನ್ನು ಮತ್ತೆ ಇದೇ ರೀತಿ ಎಂಟ್ರಿ ಮಾಡಿ ನೋಡೋಣ ಅಂತ. ಅಲ್ಲಿವರೆಗೂ ಧನ್ಯವಾದಗಳು ತಮ್ಮೆಲ್ಲರಿಗೂ.